ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನಿವತ್ತು ಮಾಡ್ತಾಯಿದ್ದೇನೆ ಮಟನ್ ಮತ್ತು ಬದನೆಕಾಯಿದ್ದು ಒಂದು ಗ್ರೇವಿ. ಸೂಪರ್ ಟೇಸ್ಟಿ ಆಗುತ್ತೆ. ಒಂದು ಸತಿ ಮನೆಯಲ್ಲಿ ಮಾಡಿ ನಿಮ್ಮ ಮನೆಯವರು ತುಂಬಾ ಹೊಗಳ್ತಾರೆ. ರೆಸಿಪಿ ಅಂದರೆ ಈ ಥರ ಮಾಡುವಂಥ. ನನ್ನ ಹಸ್ಬೆಂಡ್ ಊರಲ್ಲಿ ಮಾಡುತ್ತಿದ್ದದ್ದು ಒಂದು ರೆಸಿಪಿ ಇದು. ಸೂಪರ್ ಒಂದು ಟೇಸ್ಟಿ ಕೊಡುತ್ತೆ. ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ, ಅದೇ ಥರ ಸಬ್ಸ್ಕ್ರೈಬ್ ಆಗಿ. ಸೊ ನಾವೊಂದು ಪಾತ್ರೆಯಲ್ಲಿ 1 kg ಮಟನ್ ತೆಗೆದು ವಾಶ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ಹಾಕ್ತೇನೆ ಸಣ್ಣ ಸಣ್ಣ ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಶುಂಠಿ ಹಾಕ್ತಾ ಇದ್ದೇನೆ ತುಂಡು ಮಾಡಿ. ಪೇಸ್ಟ್ ಎಂತ ಹಾಕ್ತಾಯಿದ್ದೇನೆ ನಾನು. ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಮತ್ತು ಟೊಮೆಟೊ ಹಾಕ್ತಿದ್ದೇನೆ. ಒಂದು ಕಾಯಿ ಟೊಮೆಟೊ, ಒಂದು ಹಣ್ಣು ಟೊಮೆಟೊ ಯಾವುದೂ ಆಗುತ್ತೆ, ಹಣ್ಣು ಟೊಮೆಟೊ ಆಗುತ್ತೆ. ಬಟ್ ನನ್ನ ಹತ್ರ ಒಂದು ಕಾಯಿ ಇತ್ತು, ನಾನು ಕಾಯಿ ಹಾಕಿದ್ದೆ ಮಿಕ್ಸ್ ಮಾಡಿ ಅಷ್ಟೇ. ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೇನೆ. 1 ಚಮಚ ಕೊತ್ತಂಬರಿ ಹುಡಿ, ಅರ್ಧ ಚಮಚ ಗರಂ ಮಸಾಲ ಹುಡಿ, ಅರ್ಧ ಚಮಚ ಜೀರಿಗೆ ಹುಡಿ. ತುಂಬ ಟೇಸ್ಟಿ ಆಗುತ್ತೆ. ಒಂದು ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೇನೆ. ಸೊ ನಾನಿದು ಚಪಾತಿಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ರೈಸಿಗೆ ಬೇಕಾದರೆ ಜಾಸ್ತಿ ಇದು ಗ್ರೇವಿ ಇಡ್ಬೋದು. ಸೊ 1 ಚಮಚದಷ್ಟು ಮೆಣಸಿನ ಹುಡಿ, ಖಾರ ಎಷ್ಟು ಬೇಕು ಅಷ್ಟು ಹಾಕಿ, ನನ್ನ ಖಾರ ಉಂಟು ಅದಕ್ಕೆ ನಾನು 1 ಚಮಚ ಹಾಕಿದ್ದೀನಿ. ಅರ್ಧ ಚಮಚ ಹಳದಿ ಹುಡಿ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕ್ತೇನೆ, ಬೇಕಾದಷ್ಟು ಉಪ್ಪು ಹಾಕ್ತೇನೆ ನಾನು. ಎಂತ ಮಾಡಲಿಕ್ಕೆಲ್ಲ ತುಂಬಾ ಈಸಿ ಇರುತ್ತೆ, ಬಟ್ ಅಷ್ಟು ಟೇಸ್ಟಿ ಕೊಡುತ್ತೆ. ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮನೆಯವರು ತುಂಬಾ ಹೊಗಳ್ತಾರೆ. ನನ್ನ ಹಸ್ಬೆಂಡ್ಗೆ ತುಂಬಾ ಖುಷಿಯಾಯಿತು. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಫುಲ್ಲು ಮಿಕ್ಸ್ ಮಾಡಿ, ಚಮಚದಲ್ಲಿ ಮಿಕ್ಸ್ ಮಾಡಿ ಕುಕ್ಕರ್ ಗ್ಯಾಸಲ್ಲಿಡಿ. ಸ್ವಲ್ಪ ನೀರು ಹಾಕಿ, ಯಾಕಂದರೆ ಮಟನಲ್ಲಿ ನೀರು ಬಿಡ್ತದಲ್ವಾ, ಅದಕ್ಕೋಸ್ಕರ. ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿರುತ್ತೆ ಕುಕ್ಕರಲ್ಲಿ ಎಷ್ಟು ಸಿಟಿ ಬೇಕು ಅಂತ, ಅಷ್ಟು ಸಿಟಿ ಇಟ್ಕೊಂಡ್ರೆ ಆಯಿತು. ನೋಡಿ, ಒಂದು ತವ್ವ ಇಟ್ಟಿದ್ದೇನೆ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಮೆತ್ತೆ ಮತ್ತು ಕಲೋಂಜಿ, ಬ್ಲ್ಯಾಕ್ ಎಳ್ಳು ಅದುಂಟಲ್ಲ, ಅದು ಒಳ್ಳೆ ಫ್ರೈ ಮಾಡಬೇಕು. ಇದು ಪುಡಿ ಮಾಡಲಿಕ್ಕೆ ಎಲ್ಲ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಟು ಸೈಡಲ್ಲಿ ಇಟ್ಟು ಬಿಡಿ. ಇದನ್ನು ಪುಡಿ ಮಾಡಬೇಡಿ, ಪುಡಿ ಬೇರೆ ಮಾಡಲಿಕ್ಕೆ ನಾನು ತೋರಿಸ್ತೇನೆ. ಮೆತ್ತೆ ಮತ್ತು ಕಲೋಂಜಿ ಅಂದರೆ ಬ್ಲ್ಯಾಕ್ ಎಳ್ಳು, ಕಪ್ಪು ಎಳ್ಳು ಉಂಟಲ್ಲ ಅದು ಸ್ವಲ್ಪ ಒಳ್ಳೆ ಫ್ರೈ ಆಗಲಿ, ಸ್ಮೆಲ್ ಬರುತ್ತೆ, ಅಷ್ಟು ತನಕ ಫ್ರೈ ಮಾಡಿ ಮತ್ತು ಸೈಡಲ್ಲಿ ಇಟ್ಕೊಳ್ಳಿ. ತುಂಬಾ ಟೇಸ್ಟ್ ಆಗುತ್ತೆ, ಟ್ರೈ ಮಾಡಿ ಒಂದು ಸತಿ ಆದ್ರೂ. ನೋಡಿ, ಒಂದು ಪ್ಲೇಟಲ್ಲಿ ನಾನು ತೆಗೆದು ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ಸೊ ಮತ್ತೆ ನಾನು ಹಾಕ್ತಾ ಇದ್ದೇನೆ ಅದೇ ಪಾತ್ರೆಗೆ 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬಡೆ ಸೊಪ್ಪು. ಇದನ್ನು ಒಳ್ಳೆ ಫ್ರೈ ಮಾಡಿ ಪುಡಿ ಮಾಡಬೇಕು. ಗಸಗಸೆಯಾಗಿ ಪುಡಿ ಮಾಡಿ, ಇದು ಮಾಡಬೇಡಿ, ಸಣ್ಣ ಪುಡಿ ಮಾಡಬೇಡಿ. ಸ್ವಲ್ಪ ಗಸಗಸೆ ಆದರೆ ಪುಡಿ ಮಾಡಿದರೆ ಆಯಿತು. ಮತ್ತು ನಾನು ಇದು ಫ್ರೈ ಆಯಿತು, ಗ್ಯಾಸ್ ಬಂದ್ ಮಾಡ್ತೀನಿ. ನೋಡಿ, ಬದನೆಕಾಯಿ ಕಟ್ ಮಾಡಿದೆ ನೋಡಿ, ಈ ಥರ ಕಟ್ ಮಾಡಿ. ಆಗ ಒಳಗಡೆ ಏನಿದ್ರೆ ಗೊತ್ತಾಗುತ್ತೆ. ಚಿಕ್ಕ ಚಿಕ್ಕ ಬದನೆಕಾಯಿ ತಗೊಂಡು ಬನ್ನಿ. ಈ ಬದನೆಕಾಯಿ ಹಾಕಿ, ಬೇರೆ ಬದನೆ ಹಾಕಬೇಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಬದನೆಕಾಯಿ ಕಟ್ ಮಾಡಿದ ಮೇಲೆ ಆ ಎಣ್ಣೆಗೆ ಬಿಸಿಯಾದಾಗ ಬದನೆಕಾಯಿ ಹಾಕಿ ಒಳ್ಳೆ ಫ್ರೈ ಮಾಡಿ. ಬದನೆ ಫ್ರೈ ಆದ ಮೇಲೆ ನಾವು ಈಗ ಕಲೋಂಜಿ ಮತ್ತು ಮೆತ್ತೆ ಇದನ್ನು ಅದಕ್ಕೆ ಹಾಕಬೇಕು. ಬದನೆ ಫ್ರೈ ಆದ ಮೇಲೆ ಸ್ವಲ್ಪ ಫ್ರೈ ಮಾಡಿ. ಅದಕ್ಕೆ ಹಾಕ್ತಾ ಇದ್ದೇನೆ ನಾನು ಒಂದು ಅರ್ಧ ಕಪ್ಪು ಅಷ್ಟು ಮೊಸರು. ಜಾಸ್ತಿ ಹುಳಿ ಅಲ್ಲ, ಜಾಸ್ತಿ ಇದು ಅಲ್ಲ, ತುಂಬ ಹುಳಿ ಅಲ್ಲ ಮೊಸರು, ಇಲ್ಲಾಂದರೆ ಹುಳಿ ಆಗ್ಬೋದು ಪದಾರ್ಥ. ಅದಕ್ಕೆ ಹಾಕ್ತೇನೆ ನಾನು ಕೊತ್ತಂಬರಿ, ಬಡೆ ಸೊಪ್ಪು ಮತ್ತು ಜೀರಿಗೆ ಪುಡಿ ಮಾಡಿದ್ದು ನೋಡಿ, ಗಸಗಸೆ ಮಾಡಿ ತಗೊಂಡು ಬಂದಿದ್ದೇನೆ. ಸ್ವಲ್ಪ 5 ನಿಮಿಷ ಇದು ಬೇಯಲಿ ಇದೇ ಥರ. ನೋಡಿ, ನನ್ನ ಮಟನ್ ಬೆಂದಿದೆ ನೋಡಿ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದೆ, ನಿಮಗೆ ನೋಡುವಾಗ ಸ್ಕಿಪ್ ಆಯಿತು ಅದು ವಿಡಿಯೋ ನೋಡಿ. ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ ಬದನೆಕಾಯಿಗೆ. ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕಿ. ನಾನು ಮಾಡ್ತಾಯಿದ್ದೇನೆ ಚಪಾತಿಗೋಸ್ಕರ, ಗ್ರೇವಿ ಸ್ವಲ್ಪ ಕಡಿಮೆ. ಸೊ ನಿಮಗೆ ಊಟಕ್ಕೆ, ಅನ್ನಕ್ಕೆ ಅದರ ಸ್ವಲ್ಪ ನೀರು ಜಾಸ್ತಿ ಮಾಡಿ, ಎಷ್ಟು ಬಾಯ್ಲ್ ಬೇಕು ಅಷ್ಟಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಇಷ್ಟೇ ರೆಸಿಪಿ, ಸೂಪರ್ ಅದೊಂದು ರೆಸಿಪಿ ನಂದು ಆಯಿತು. ನೋಡಿ ಯಾವ ಥರ ಆಗಿದೆ ಅಂತ.
ಟೇಸ್ಟೂ ಅಷ್ಟು ಕೊಡುತ್ತೆ. ನೋಡಿ ನಾನು ಗ್ರೇವಿ ಕಡಿಮೆ ಇಟ್ಟಿದ್ದೀನಿ ಚಪಾತಿಗೋಸ್ಕರ ಅಲ್ವಾ, ಅದಕ್ಕೋಸ್ಕರ. ಅದು ಬದನೆ ಮಟನ್ ವಾವ್ ಸೂಪರ್ ಆಗುತ್ತೆ, ಹೇಳಲಿಕ್ಕೇ ಇಲ್ಲ.